ಗುರುಗಳು ಇವಾಗ ಒಂದು 18-20 ವರ್ಷದಿಂದ ತಾವು ಈ ಜ್ಯೋತಿಷ್ಯ ಆಸ್ಟ್ರಾಲಜಿಯಲ್ಲಿ ಇದ್ದೀರಾ. ಈಗ ಅವಾಗ ನೀವು ಶುರು ಮಾಡಿದಾಗ ಜನದೊಂದು ಮೈಂಡ್ ಸೆಟ್ ಹೆಂಗಿತ್ತು? ಇವಾಗಿರೋ ಒಂದು ಜನದ ಮೈಂಡ್ ಸೆಟ್ ಹೆಂಗಿದೆ? ಅವಾಗ ಜಾಸ್ತಿ ಭಯ ಭಕ್ತಿ ಇತ್ತ? ಇವಾಗ ಜಾಸ್ತಿ ಭಯ ಭಕ್ತಿ ಬಂದಿದೆನಾ ಜನಗಳಲ್ಲಿ? ಅಥವಾ ಅವಾಗ ಜಾಸ್ತಿ ಆಸ್ಟ್ರಾಲಜಿನ ಫಾಲೋ ಮಾಡ್ತಿದ್ರ? ಇವಾಗ ಫಾಲೋ ಮಾಡ್ತಾ ಇದಾರ? ಹೇಗೆ ಇದು? ಅವಾಗ ಅಷ್ಟು ಒಂದ್ ಸ್ವಲ್ಪ ಭಯ ಭಕ್ತಿ, ಕೆಲವೊಬ್ರಿಗೆ ಅಸ್ಟ್ರಾಲಜಿ ಬಗ್ಗೆ ಅಷ್ಟು ನಂಬಿಕೆ ಇರ್ತಾ ಇರ್ಲಿಲ್ಲ. ಅದು ಈಗಿನ ವಾತಾವರಣದಲ್ಲಿ ಪ್ರಪಂಚದಲ್ಲಿ ನಡೀತಕ್ಕಂಥ ಘಟನೆಗಳು ಇರಬಹುದು, ಏನೋ ಒಂದು ಇರಬಹುದು, ಈ ದೈವ ಶಕ್ತಿ ಇದ್ರ ಮೇಲೆ ಕೆಲವೊಂದೆಲ್ಲ ನೋಡ್ತಾ ಇರ್ತಾರೆ. ನೋಡ್ತಾ ಅವ್ರಿಗೆ ಕ್ಯೂರಿಯಾಸಿಟಿ ಬಂತು. ಹಂಗಾಗಿ ಜನಗಳು ಸೆಟ್ ಅವಾಗಿನ ಲೆಕ್ಕ ನೋಡಿದ್ರೆ ಈಗ ಒಂದು 10 ವರ್ಷದಿಂದ ಇದ್ದಿರತಕ್ಕಂತ ವಾತಾವರಣಕ್ಕೂ ಈಗಿನ ವಾತಾವರಣಕ್ಕೂ ಜನಗಳಲ್ಲಿ ಮೈಂಡ್ ಸೆಟ್ ಚೇಂಜ್ ಆಗಿದೆ. ಅಂದ್ರೆ ನಂಬಿಕೆ ತುಂಬಾ ಬಂದಿದೆ. ನಂಬಿಕೆ ಬಂದಿದೆ ಅಂತ ನಂಬಿಕೆ ಬಂದಿದೆ. ಎಲ್ಲೋ ನಾನು ಅನ್ಕೊಂತಾ ಇದ್ದೆ ಮೊದ್ಲು ಜಾಸ್ತಿ ನಂಬಿಕೆ ಇತ್ತು, ಇವಾಗ ಬರ್ತಾ ಬರ್ತಾ ನಂಬಿಕೆ ಕಮ್ಮಿ ಆಗಿದೆ. ಇಲ್ಲ, ಮೊದಲು ಏನಂದ್ರೆ ಕೆಲವೊಂದು ಜನ ಮಾತ್ರ ಜ್ಯೋತಿಷ್ಯವನ್ನ ಕೇಳ್ತಿದ್ರು, ಲಿಮಿಟೆಡ್ ಪೀಪಲ್ಸ್. ಈಗ ಏನಾಯ್ತು ಅಂದ್ರೆ ಈ ಪ್ರತಿಯೊಬ್ಬರು ಈಗ ಜ್ಯೋತಿಷ್ಯ ಕೇಳ್ತಾ ಇದಾರೆ. ಹಿಂದಿನ ಜನ ಏನಂದ್ರೆ ದೇವ್ರ ಬಗ್ಗೆ ತುಂಬಾ ನಂಬಿಕೆ ಇತ್ತು ಅವ್ರಿಗೆ. ಅವ್ರು ದೇವ್ರು ನೋಡ್ತಿದ್ರು, ಹಿಂದೆಲ್ಲ ಪೂಜಾ ಪುನಸ್ಕಾರಗಳು ಮನೆಯಲ್ಲಿ ಎಷ್ಟು ನಡೀತಾ ಇದ್ವು. ಮನೆಯಿಂದ ಒಳಗಡೆ ಬರ್ಬೇಕಾದ್ರೆ ಖಾಲಿ ನೀರ್ ಹಾಕೊಂಡೇ ಬರ್ಬೇಕು, ಹೊರಗಡೆ ಒಂದು ಬಕೆಟ್ ಒಂದು ಟಬ್ ಬಿಟ್ಟಿರ್ತಿದ್ರು, ಖಾಲಿ ನೀರ್ ಹಾಕೊಂಡೇ ಬರೋರು. ಹೌದಾ? ನಾವ್ ಸಣ್ಣ ಕಲೆ ಓದಬೇಕಾದ್ರೆ ನೋಡ್ತಾ ಇದ್ರಲ್ಲ, ನಾವೆಲ್ಲ ಸ್ಕೂಲಿಂದ ಬಂದ್ರು ಖಾಲಿ ನೀರ್ ಹಾಕೊಂಡೇ ಬರ್ಬೇಕು. ನಾವ್ ವಿಭೂತಿ ಆಯ್ತು, ಕುಂಕುಮ ಆಯ್ತು, ಭಂಡಾರ ಆಯ್ತು, ಗಂಧ ಆಯ್ತು, ಏನಾರು ಹಚ್ಕೊಂಡ್ಲೇಬೇಕಾಯ್ತು. ಅಷ್ಟು ಮನೇಲಿ ಸ್ಟ್ರಿಕ್ಟ್ ಇತ್ತು. ಬಟ್ ಈಗ ಅದು ಇಲ್ಲ. ಬಟ್ ಆದ್ರೆ ಮಕ್ಕಳು ವಿಚಾರಕ್ಕೆ ಈಗ ತಂದೆ ತಾಯಿ ಬಹಳ ಗಮನ ತಗೊಂಡು ಈ ಜ್ಯೋತಿಷ್ಯ ಕಡೆ ಹೋಲ್ತದ್ರೆ, ಏನಾರು ಒಂದು ಪೂಜೆ ಮಾಡಿರೋ ಪರಿಹಾರ ಆಗ್ಬೋದಾ ಏನಂತ.